ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಈ ಚುನಾವಣೆಯಲ್ಲಿ ಸುಮಾರು 1995ರಿಂದ ನಿರಂತರವಾಗಿ ಬ್ಯಾಂಕಿನ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಥಣಿ ಕ್ಷೇತ್ರ ಅಖಂಡ ತಾಲೂಕು ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿನಿಧಿಸ್ತಿದ್ದೆ. ತಾಲೂಕು ವಿಂಗಡಣೆ ಆದಮೇಲೆ ಜಿಲ್ಲೆಯಲ್ಲಿ 15 ತಾಲೂಕುಗಳಾಯಿತು. ಅದೇ ಪ್ರಕಾರ ಅಥಣಿಯಲ್ಲಿ ಕಾಗವಾಡ ಮತ್ತು ಅಥಣಿ 2 ಕ್ಷೇತ್ರ ಆಯಿತು. 1995ರಲ್ಲಿ ನನ್ನನ್ನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸ್ಲಿಕ್ಕೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ರಾಜು ಕಾಗೆ ಅವರು ಅವತ್ತು ರಾಜಕಾರಣದಲ್ಲಿ ಇರಲಿಲ್ಲ, ವ್ಯಾಪಾರ ಉದ್ಯೋಗ ಮಾಡ್ತಾಯಿದ್ರು. ಅವತ್ತಿನ ದಿವಸ ನನ್ನನ್ನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನ ಮಾಡತಕ್ಕಂಥ ಸಂದರ್ಭದಲ್ಲಿ ಶಿವಪಾಲವನ್ನು ರಾಜು ಕಾಗೆ ಅವರು ಪಡ್ಕೊಂಡಿದ್ರು. ಬಹುದಿನಗಳಿಂದ ಜೋಡೆತ್ತು ಅಂತ ಹೇಳಿ ನಾವು ಕರಿತಾ ಇದ್ದೇವೆ. ಇಲ್ಲಿನೂ ಕೂಡ ಜೋಡೆತ್ತು ಹೋಗಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟ ಮೇಲೆ ರಾಜು ಕಾಗೆ ಅವರು ನಾವು ಇವತ್ತು ಸುಮಾರು 155 ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ, ಅಧ್ಯಕ್ಷರ, ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿರಿಯರ ಮತ್ತು ಹಿತೈಷಿಗಳ ಅಭಿಪ್ರಾಯವನ್ನು ಪಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ, ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಆಶೀರ್ವಾದ ಮತ್ತು ಮಾತಪಸ್ವಿ ಶಿವಯೋಗಿಗಳ ಒಂದು ಆಶೀರ್ವಾದ ಪಡ್ಕೊಂಡು ನಾವಿಬ್ಬರು ಇವತ್ತು ನಾಮಪತ್ರವನ್ನು ಸಲ್ಲಿಸಿ, ನಾನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಭಾಕರ್ ಕೋರೆ ಅವರ ಅಣ್ಣವ್ರನ್ನ ಹಿಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಮಂದಿ ಸಹಕಾರಿಗಳಿದರು, ಇದೊಂದು ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಬ್ಯಾಂಕು, ಇದು ಮುಂದೂ ಕೂಡ ಗಟ್ಟಿಯಾಗಿ ಉಳಿಬೇಕು. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶಿಸ್ತುಬದ್ಧವಾಗಿ ಶಕ್ತಿಯುತವಾಗಿರ್ತಕ್ಕಂಥ ಬ್ಯಾಂಕ್ ಮುರುಗೋಡು ಅಜ್ಜನವರು ಕಟ್ಟಿದ್ರು. ಆ ಮುರುಗೋಡು ಅಜ್ಜನವರ ಆತ್ಮಕ್ಕೆ ಅಶಾಂತಿ ಆಗಬಾರ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದು ಕಾಮಧೇನ ಆಗಿರ್ತಕ್ಕಂಥ ಬ್ಯಾಂಕ್. ನನ್ನ ಅಪೇಕ್ಷೆ ಏನಂದ್ರೆ ಇಲ್ಲಿ ರಾಜಕಾರಣ ಮಾಡಲಾರ್ದೆ, ಪ್ರತಿಷ್ಠೆಗೆ ಬೀಳಲಾರ್ದೆ ಈ ಬ್ಯಾಂಕಿಗೆ ಧಕ್ಕೆ ಆಗತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಜಿಲ್ಲೆ ಹಿರಿಯರಿಗೆ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ಕೋತೀನಿ. ನಂದು ಪ್ರೆಸ್ಟೇಜ್ ಇಲ್ಲ, ಯಾರ್ದು ಪ್ರೆಸ್ಟೇಜ್ ಬೇಡ, ಪ್ರತಿಷ್ಠೆನೂ ಬೇಡ. ಇಲ್ಲಿ ಪ್ರಶ್ನೆ ಗುಂಪಾಗಾರಿಗೆ ಬರೋದಲ್ಲ. ನಾವು ಯಾವ ಗುಂಪದಾಗೂ ಇಲ್ಲ ಲಕ್ಷ್ಮೀ ಸಹೋದರರು ಹೇಳಿದ್ರು. ನಾವು ಎಲ್ಲಿ ಯಾರಿಗೂ ಪರಾನೂ ಇಲ್ಲ, ವಿರೋಧನೂ ಇಲ್ಲ. ಆ ಪರವಾಗಿ ಮೊದಲೇ ಹಿಡ್ಕೊಂಡು ಬಂದಿದ್ದೀವಿ. ಇನ್ ಮುಂದೆ ಹಂಗ ಹೋಗ್ತೀವಿ. ನೋಡೋದ ಕಾಲ ಸಮಯ ನೋಡ್ರಿ. ಇವತ್ತು ನಾವು ಏನೂ ಹೇಳಕ್ಕಾಗಲ್ಲ. ಇವತ್ತಿದ್ದು ದಿವಸ ನಾಳೆ ಇರಲ್ಲ. ರಾಜಕಾರಣ ಅದು. ರಾಜಕಾರಣದಲ್ಲಿ ಯಾರು ಯಾವಾಗ ಮಿತ್ರರಾಗ್ತಾರೋ, ಯಾವಾಗ ಯಾರು ಬೇರೆಗಳಾಗ್ತಾರೋ ಹೇಳಕ್ ಬರೋದಿಲ್ಲ. ಯಾವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತಿನ ದಿವಸ ನಾವೇನು ಹೇಳಕ್ ಬರಲ್ಲ. ನಮ್ಮ ಪತ್ರ ಸಲ್ಲಿಸಿದೀವಿ, ಅದನ್ನ ನೋಡೋಣ. ಥ್ಯಾಂಕ್ ಯು.